ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹುಜನರಿಗೆ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಬಂದಿದೆ. ವಿಶೇಷವಾಗಿ ದಸರಾ ಹಬ್ಬದ ಸಮಯದಲ್ಲಿ ಸರ್ಕಾರ ಬಿಡುಗಡೆ ಮಾಡಲಿರುವ ಮೊತ್ತದ ಬಗ್ಗೆ ಪಕ್ಕಾ ಮಾಹಿತಿ ನಿಮ್ಮ ಮುಂದೆ ಇಡುತ್ತೇವೆ ನೋಡಿ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿನಿಂದಲೂ ಕೂಡ ಲಕ್ಷಾಂತರ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಪ್ರತಿ ತಿಂಗಳು ಕೂಡ 2,000 ರೂಪಾಯಿಗಳ ನೆರವು ನೀಡುತ್ತಿರುವ ಈ ಯೋಜನೆ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ತುಂಬ ಹೆಚ್ಚಿಸುತ್ತಿದೆ. ದಸರಾ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬಂದಿದೆ. ಈ ಬಾರಿಯ ದಸರಾದಲ್ಲಿ ನಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆಯಾ ಎಂದು. ಸರ್ಕಾರದ ಕಡೆಯಿಂದ ಬಂದ ಸುದ್ದಿಯ ಪ್ರಕಾರ ಹೌದು ಸ್ನೇಹಿತರೆ, ದಸರಾ ಹಬ್ಬದ ಮುನ್ನವೇ ಹಣ ಬಿಡುಗಡೆಯಾಗುವ ಸಾಧ್ಯತೆ ಖಂಡಿತವಾಗಿಯೂ ಜಾಸ್ತಿ ಇದೆ. ಮಹಿಳೆಯರಿಗೆ ಹಬ್ಬಕ್ಕೆ ಖುಷಿ ನೀಡಲು ಸರ್ಕಾರ ಈಗಾಗಲೇ ಫೈಲ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ತಿಳಿದು ಬಂದಿದೆ. ಹಬ್ಬದ ಹೊತ್ತಿಗೆ ಹಣ ಖಾತೆಗಳಿಗೆ ಸೇರುತ್ತದೆ ಎಂಬುದು ದೊಡ್ಡ ನಿರೀಕ್ಷೆಯಾಗಿದೆ. ಈ ಬಾರಿ ಮೊತ್ತವು ಹಿಂದಿನಂತಲೇ 2,000 ರೂಪಾಯಿ ಇರಬಹುದು. ಆದರೆ ಕೆಲ ಜಿಲ್ಲೆಗಳಿಗೆ ವಿಶೇಷ ಪಾವತಿ ದಿನಾಂಕಗಳನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ತಮ್ಮ ಖಾತೆ ವಿವರಗಳನ್ನು ಸರಿಯಾಗಿ ನವೀಕರಿಸಿಕೊಳ್ಳಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಥವಾ ಮೊಬೈಲ್ ಬ್ಯಾಂಕ್ಗಳಲ್ಲಿ ಗೃಹಲಕ್ಷ್ಮಿ ಕ್ರೆಡಿಟ್ ಎಂಬ ಮೆಸೇಜ್ ಹಣ ಬರುತ್ತದೆ. ಕೆಲವೊಮ್ಮೆ SMS ಕೂಡ ಬರುತ್ತದೆ. ಆದ್ದರಿಂದ ಹಬ್ಬದ ದಿನದವರೆಗೂ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ಯೋಜನೆಯ ಯಶಸ್ಸಿಗೆ ಕಾರಣ ಸರ್ಕಾರವು ತಕ್ಷಣ ಪಾವತಿಯನ್ನು ಬಿಡುಗಡೆ ಮಾಡುವ ಶಿಸ್ತಿನ ಕ್ರಮವನ್ನು ಕೈಗೊಂಡಿದೆ. ಇದರಿಂದ ಮಹಿಳೆಯರ ಕುಟುಂಬಗಳಲ್ಲಿ ಹಬ್ಬದ ಖುಷಿ ಹೆಚ್ಚುತ್ತದೆ. ಕೆಲವೊಮ್ಮೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಕೆಲವರಿಗೆ ಮೊತ್ತ ತಡವಾಗಿ ಜಮಾ ಆಗಬಹುದು. ಚಿಂತೆ ಬೇಡ ಸ್ನೇಹಿತರೆ, ಸಮಸ್ಯೆ ಪರಿಹಾರವಾಗುತ್ತಿದ್ದಂತೆ ಹಣ ಎಲ್ಲರ ಖಾತೆಗೆ ಖಂಡಿತವಾಗಿಯೂ ಸೇರುತ್ತದೆ. ಸ್ನೇಹಿತರೆ, ನೀವಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳದಿದ್ದರೆ ಹತ್ತಿರದ ಗ್ರಾಮ ಪಂಚಾಯಿತಿಗೆ ನೀವು ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ನೀಡಿದರೆ ಮುಂದಿನ ಕಂತಿನಿಂದ ನೀವು ಕೂಡ ಪ್ರಯೋಜನ ಪಡೆಯಬಹುದು. ದಸರಾ ಹಬ್ಬಕ್ಕೆ ಹಣ ಬಂದರೆ ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿ ಹಬ್ಬ ಆಚರಿಸಿ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಅಗತ್ಯ ವಸ್ತುಗಳು ಮತ್ತು ಮಕ್ಕಳ ವಿದ್ಯಾಭ್ಯಾಸ, ಮನೆ ಅಗತ್ಯಗಳಿಗೆ ಬಳಸಿಕೊಳ್ಳಬಹುದು. ಸರ್ಕಾರದ ಈ ಯೋಜನೆ ಮಹಿಳೆಯರ ಶಕ್ತಿಯನ್ನು ಗುರುತಿಸುವ ಮಹತ್ವ ಹೆಜ್ಜೆ. ಮಹಿಳೆಯರ ಕೈಗೆ ಹಣ ಬಂದಾಗ ಕುಟುಂಬದ ಆರ್ಥಿಕ ಸ್ಥಿತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮಾಧ್ಯಮಗಳು ಹಾಗೂ ಅಧಿಕೃತ ವೆಬ್ಸೈಟ್ಗಳ ಮೂಲಕ ಬಂದ ವರದಿಗಳ ಪ್ರಕಾರ ದಸರಾ ಹಬ್ಬದ ಮುಂಚೆ 22 ಅಥವಾ 23ನೇ ತಾರೀಕು ಹಣ ಜಮಾ ಆಗುವ ಸಾಧ್ಯತೆ ಇದೆ. ನಿಮ್ಮ ಖಾತೆಗೆ ಹಣ ಜಮಾ ಆಗುವ ಮೊದಲು ಬ್ಯಾಂಕ್ ಕಾರ್ಯ ದಿನಗಳನ್ನು ನೀವು ಗಮನಿಸಬೇಕಾಗುತ್ತದೆ. ಹಬ್ಬದ ರಜಾ ದಿನಗಳಲ್ಲಿ ಕೆಲವು ಶಾಖೆಗಳು ಮುಚ್ಚಿರಬಹುದು. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಇತರೆ ಸರ್ಕಾರಿ ಸಹಾಯದ ಯೋಜನೆಗಳ ಬಗ್ಗೆ ನಿಖರವಾದಂತಹ ಮಾಹಿತಿ ನಾವು ನಿಮಗೆ ಯಾವಾಗಲೂ ತರುತ್ತೇವೆ. ಸಬ್ಸ್ಕ್ರೈಬ್ ಮಾಡಿದ ನಂತರ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಏಕೆಂದರೆ ಬಹಳ ಜನರಿಗೆ ಈ ಮಾಹಿತಿ ಸಹಾಯವಾಗಬಹುದು. ದಸರಾ ಹಬ್ಬದ ಸಂಭ್ರಮದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾದರೆ ಅದು ಮಹಿಳೆಯರಿಗೆ ನಿಜವಾದ ಉಡುಗೊರೆ. ಈ ಹಣವು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಹಣ ಬಂದ ನಂತರ ಕೆಳಗಡೆ ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ನಾವು ಓದಿ ಸಂತೋಷ ಪಡುತ್ತೇವೆ ಮತ್ತು ಜನರಿಗೂ ಕೂಡ ಅದು ತಿಳಿಯುತ್ತದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಹೊಸ ಯೋಜನೆಗಳು ಬರಲಿವೆ. ಅವುಗಳ ಕುರಿತು ಕೂಡ ನಾವು ತಾಜಾ ಮಾಹಿತಿಗಳನ್ನು ನೀಡಲು ನಾವು ಪ್ರತಿದಿನ ಸಿದ್ಧವಾಗಿದ್ದೇವೆ. ಆದ್ದರಿಂದ ನಮ್ಮ ಚಾನಲ್ನೊಂದಿಗೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಸಂಪರ್ಕದಲ್ಲಿರಿ. ಕೊನೆಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ದಸರಾ ವಿಶೇಷ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿ. ನಿಮಗೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.